ನಾನು ಮೊನ್ನೆ ಒಂದು ಹಲಸಿನ ಮೇಳಕ್ಕೆ ಹೋಗಿದ್ದೆ ಆಯಿತಾ. ಅಲ್ಲಿ ನಾನು ಇದುವರೆಗೆ ತಿನ್ನದೇ ಇರುವಂಥ ಹಲಸಿನ ಖಾದ್ಯಗಳೆಲ್ಲ ಇದ್ದವು. ನಾನು ಅದರಲ್ಲಿ ಹಲಸಿನ ಹಣ್ಣಿನ ಹೋಳಿಗೆ, ಹಲಸಿನ ಹಣ್ಣಿಂದು ಪಾಯಸ, ಹಲಸಿನ ಹಣ್ಣಿಂದು ಏನು ಜ್ಯೂಸ್, ಆಮೇಲೆ ಹಲಸಿನ ಹಣ್ಣಿದು ಇದು ಜಿಲೇಬಿ, ಇದೆಲ್ಲ ತಿಂದೆ. ಮತ್ತು ನಾವು ಸಾಮಾನ್ಯ ಮಾಡುವಂಥದ್ದು ಹಲಸಿನ ಸೋಂಟೆ ಮತ್ತು ಗಾರಿಗೆ, ಆಮೇಲೆ ಚಿಪ್ಸ್, ಹಪ್ಪಳ, ಆಮೇಲೆ ಮಂಚೂರಿಯನ್ ಅದೆಲ್ಲ ಇತ್ತು. ಎಲ್ಲವನ್ನೂ ಟೇಸ್ಟ್ ನೋಡಿದೆ. ನನಗೆ ಆಶ್ಚರ್ಯ ಆಗಿದ್ದು ಏನಪ್ಪ ಅಂದರೆ, ಸಣ್ಣ ಒಂದು ಕರಡಿಗೆಯಲ್ಲಿ ಹಲಸಿನ ಸೋಳೆಗಳು, ಅದೇ ಉಪ್ಪಲ್ಲಿ ಹಾಕಿರ್ತೇವಲ್ಲ, ಉಪ್ಪಡು ಬಚ್ಚಿರು, ಅದಿತ್ತು. ನನಗೆ ಆಶ್ಚರ್ಯ ಆಯಿತು, ಇಷ್ಟು ಸಣ್ಣ ಜಾಡಿಯಲ್ಲಿ ಸಹ ಸಿಗೋದಕ್ಕೆ ಆರಂಭ ಆಯಿತಾ ಉಪ್ಪಡು ಬಚ್ಚಿಲ ಅಂತ. ನನಗೆ ಅದನ್ನು ಎಣಿಸುವಾಗ ನನಗೆ ನನ್ನ ಬಾಲ್ಯದ ದಿನಗಳು ನೆನಪಾಯಿತು. ನಮ್ಮಲ್ಲಿ ಹಲಸಿನ ಸೋಳೆ ಹಾಕೋದು, ಅದು ಉಪ್ಪಲ್ಲಿ ಹಾಕೋದು ಅಂತ ಹೇಳಿದ್ರೆ ದೊಡ್ಡದು ಪ್ರಕ್ರಿಯೆ. ಎಲ್ಲರೂ ಖುಷಿಯಿಂದ ಎಲ್ಲರೂ ಇನ್ವಾಲ್ವ್ ಆಗಿ ಅದೊಂದು ಸೆರೆಮನಿ ಅನ್ನೋ ಥರ ಮಾಡ್ತಿದ್ದೆವು. ಏನಪ್ಪ ಅಂದರೆ, ಒಂದು ಜನ ಹಲಸಿನ ಕಾಯಿಗಳನ್ನು ಕೊಯ್ದು ಹಾಕುವುದೇ ಕೆಲಸ, ಒಂದು 10-15 ಒಮ್ಮೆಲೆ ಕೊಯ್ಯೋದು. ಅದನ್ನು ಒಂದು ಜನ ಮೆಟ್ಕತ್ತಿಯಲ್ಲಿ ಇಟ್ಟು ಅದನ್ನು ಅಂತ ಹೆಚ್ಚುವ ಪ್ರಕ್ರಿಯೆ. ಅದನ್ನು ಬೇರೆ ಬೇರೆ ಸೀಳುಗಳನ್ನಾಗಿ ಮಾಡಿ, ಪೀಸ್ಗಳನ್ನಾಗಿ ಮಾಡಿ, ಒಬ್ಬರು ಅದನ್ನು ಬಿಡಿಸುವುದು ಅವರಿಗೆ ಆ ಕೆಲಸ. ಇನ್ನೊಬ್ಬರು ಅದರ ಬೀಜವನ್ನು ಸೆಪ್ರೇಟ್ ಮಾಡಿ, ಅದರ ಇನ್ನೊಂದು ಕಸದ ಹಾಗೆ ಇರುವಂಥ ಒಂದು ಹೊರಗಿನ ಕವಚ ಇದೆ, ಅದನ್ನು ಬೇರ್ಪಡಿಸುವುದು. ಮತ್ತು ಇನ್ನು ಕೆಲವರು ಇದನ್ನು ಗುಂಜಿಯನ್ನು ಬೇರೆ ತೆಗೆದಿಡೋದು ಉಪ್ಪಿನಕಾಯಿ ಹಾಕಲಿಕ್ಕೆ ಅಂತ. ಆಮೇಲೆ ಲಾಸ್ಟಿಗೆ ಅದರ ಸೀಡಿದೆಯಲ್ಲ, ಅದನ್ನು ಮಣ್ಣಿನಲ್ಲಿ ಸವರಿ ಅದನ್ನು ಮಳೆಗಾಲಕ್ಕೆ ಅಂತ ಶೇಖರಿಸಿಡುವುದು. ಈ ಹಲಸಿನ ಸೋಳೆಗಳನ್ನು ಬಿಡಿಸಿ ಬೇಲಿಕ್ಕಿಟ್ಟು ಬೇಯಿಸಿ ಹಪ್ಪಳ ಹಾಕೋದು. ಆಮೇಲೆ ಅದರ ಹೊರಗಿನ ರಚ್ಚೆ ಏನಿದೆಯಾ ಅದನ್ನು ಸೆಪ್ರೇಟ್ ಸಣ್ಣ ಸಣ್ಣ ತುಂಡುಗಳನ್ನಾಗಿ ಮಾಡಿ ದನಗಳಿಗೆ ಹಾಕೋದು. ಹೀಗೆಲ್ಲ ಒಂದು ಪ್ರಕ್ರಿಯೆ, ಅದು ಒಂದು ದಿವಸದ ಒಂದು ಕೆಲಸ. ಹಾಗೆ ಮಕ್ಕಳಿಗೆಲ್ಲ ತುಂಬ ಖುಷಿಯಾಗಿರೋದು ಏನಂತ ಹೇಳಿದರೆ, ಈ ಹಲಸಿನ ಸೊಳೆಗಳನ್ನು ಬಿಡಿಸುವಾಗ ಎಲ್ಲ ಹೆಚ್ಚಿನವು ಸಹ ಬಾಯಿಗೆ ಹೋಗ್ತಿದ್ದು, ಹೊಟ್ಟೆಗೆ ಹೊಟ್ಟೆ ತುಂಬಿ ಒಳ್ಳೆ ಪೆರ್ಮರಿಯ ಥರ ಆಗ್ತಿತ್ತು ಹೊಟ್ಟೆ. ಆ ದಿವಸ ಏನು ಪದಾರ್ಥ ಅಂತ ಮಾತ್ರ ಕೇಳಲಿಕ್ಕೆ ಬಾರ್ದು. ಯಾಕಂತ ಹೇಳಿದರೆ ಫಿಕ್ಸ್ ಅದು ಹಲಸಿನ ಉಪ್ಕರಿ, ಹಲಸಿನ ಸಾಂಬಾರು, ಹಲಸಿನ ಖಾದ್ಯಗಳು, ಹಲಸಿನ ವಡೆ ಎಲ್ಲ ಅದೇ ಹಲಸುಮಯ. ಖುಷಿ ಇತ್ತು ನಮಗೆ, ಹೊಟ್ಟೆ ಸಹ ತುಂಬ್ತಿತ್ತು, ಮನಸ್ಸು ತುಂಬ್ತಿತ್ತು, ಟೈಮ್ ಪಾಸ್ ಆಗ್ತಿತ್ತು. ಆವಾಗೆಲ್ಲ ಈ ತಾಳೆ ಮರದ ಬೇರುಗಳನ್ನು ಕೊರೆದು ಮಾಡಿದಂಥ ದೊಡ್ಡ ದೊಡ್ಡ ಡ್ರಮ್ಮುಗಳಿರ್ತಿದ್ದವು. ಅದರಲ್ಲಿ ಈ ಉಪ್ಪಡು ಪಚ್ಚಲಿ ಏನು ಹಲಸಿನ ಸೋಳೆ ಇದೆಯಾ ಅದನ್ನು ಹಾಕುವ ಪದ್ಧತಿ ಇತ್ತು. ನಮ್ಮದು ಕೈ ಮೇಲಿಂದ ಕೆಳಗಿನವರೆಗೆ ಟಕ್ತಿರಲಿಲ್ಲ, ನಾವು ಅದರೊಳಗೆ ಫುಲ್ಲು ನಿಲ್ಬೋದಿತ್ತು. ಅಂತ ಅಷ್ಟು ದೊಡ್ಡ ಗಾತ್ರದ, ನಾವು ಅದಕ್ಕೆ ಮಂಡೆ ಅಂತ ಹೇಳ್ತಿದ್ದೆವು. ಅದಕ್ಕೆ ಕನ್ನಡದಲ್ಲಿ ಏನು ಹೇಳ್ತಾರೆ ಗೊತ್ತಿಲ್ಲ, ಒಂದು ದೊಡ್ಡ ಪಾತ್ರೆ, ಅದು ದೊಡ್ಡ ಡ್ರಮ್ ಅದು. ಅದರಲ್ಲಿ ನಾವು ಹಲಸು ಇಡೀ ವರ್ಷಕ್ಕೆ ಆಗುವಷ್ಟು ಹಲಸನ್ನು ಅದರಲ್ಲಿ ಹಾಕಿರ್ತೀವಿ. ಮಳೆಗಾಲದಲ್ಲಂತೂ ಅದರ ಖಾದ್ಯಗಳು ಅಂದರೆ ತುಂಬ ರುಚಿಕರವಾಗ್ತಿದ್ದವು. ಮತ್ತು ನಮಗೆ ಬೇರೆ ತರಕಾರಿ ಇಲ್ಲದ ಸಂದರ್ಭದಲ್ಲಿ ಉಪಯೋಗ ಆಗ್ತಿತ್ತು. ಹಲಸಿನ ರೊಟ್ಟಿ ಮಾಡುವುದಿತ್ತು, ಉಪ್ಪಡು ಬಚ್ಚಿದ ರೊಟ್ಟಿ ಅಂತ ಏನು ಹೇಳ್ತೇವೆ ಅದು ಮಾಡ್ತಿದ್ದೆವು. ಮತ್ತು ಪಲ್ಯ ಮಾಡ್ತಿದ್ದೆವು. ಮತ್ತು ಅದು ಉಳಿದ್ರೆ ನೆಕ್ಸ್ಟ್ ಬೇಸಿಗೆಗಾಗ ಅದರ ಹಪ್ಪಳನೂ ಮಾಡ್ತಿದ್ರು. ಹಾಗೆ ಅದೊಂದು ಅದ್ಭುತ ಪ್ರಕ್ರಿಯೆ, ಅದೊಂದು ಖುಷಿ ಕೊಡ್ತಿದ್ದ ಕೆಲಸ ನಮಗೆ. ನನಗನಿಸೋದು ಈ ಕಲ್ಪವೃಕ್ಷ ಅಂತ ನಾವು ತೆಂಗಿನ ಮರವನ್ನು ಹೇಳ್ತೇವೆ, ಹಲಸಿನ ಮರವನ್ನು ಸಹ ಹೇಳ್ಬೋದಲ್ಲ ಕಲ್ಪವೃಕ್ಷ ಅಂತ. ಒಂದು ವಸ್ತು ಕೂಡ ಅದರದ್ದು ನಿಷ್ಪ್ರಯೋಜಕ ಅಂತ ಇಲ್ಲ, ಎಲ್ಲವೂ ಪ್ರಯೋಜನಕಾರಿ. ಹಲಸು ಕೂಡ ಒಂದು ಕಲ್ಪವೃಕ್ಷವೇ ಅಂತ ನನಗನಿಸಿತು. ನನಗೆ ತುಂಬ ಇಷ್ಟ ಆಯಿತು. ನನಗೆ ಅನಿಸಿದ್ದು ಏನು ಅಂತ ಹೇಳಿದರೆ, ಈ ಸಣ್ಣ ಒಂದು ಕರಡಿಗೆಯಲ್ಲಿ ಹಲಸಿನ ಸೋಳೆ ನೋಡಿದೆ ಅಲ್ಲ ಉಪ್ಪಲ್ಲಿ ಹಾಕಿಟ್ಟದ್ದು, ಅದರೊಳಗೆ ಅನಿಸಿತ್ತು ನನಗೆ, ಇದೆಲ್ಲ ಕೆಮಿಕಲ್ ಯುಕ್ತವ ಅಂತ ಒಂದು ಪ್ರಶ್ನೆ ಬಂತು. ನಾವು ಎಷ್ಟು ರುಚಿಯಾಗಿ ಎಷ್ಟೊಂದು ಕೆಮಿಕಲ್ ಮುಕ್ತ ಆಹಾರ ಸೇವಿಸ್ತಿದ್ದೆವು, ಎಲ್ಲಿಗೆ ಬಂದು ಮುಟ್ಟಿದೆವು. ಒಂದು ಉಪ್ಪಡು ಬಚ್ಚಿರು ಕೂಡ ಒಂದು ಸಣ್ಣ ಜಾರಲ್ಲಿ ಪೇಟೆಯಲ್ಲಿ ಸಿಗುವ ಲೆವೆಲಿಗೆ ಬಂದೆವು. ಕಾರಣ ಸುಮಾರು ಇರಬಹುದು ಇದಕ್ಕೆ. ಹೆಚ್ಚಿನವರಿಗೆ ಅಂಥ ಒಂದು ಸಸ್ಯ ಸಂಪತ್ತು ಅವರಲ್ಲಿ ಇಲ್ಲದೇ ಇರಬಹುದು, ಅಥವಾ
ಪೇಟೆಯ ಜೀವನ ಇರ್ಬೋದು, ಹಲಸಿನ ಮರ ಯಾರ್ದೋ ಏನೋ ಅಲ್ಲಿಂದ ತರಬೇಕು. ಮತ್ತು ಈಗ ತಂದು ಮಾಡುವ ಕೆಲಸ ಮಾಡುವ ಮನಸ್ಥಿತಿಗಳು ಸಹ ಕಮ್ಮಿ ಆಗಿವೆ. ಯಾಕೆಂತ ಹೇಳಿದ್ರೆ ಯಾರಿಗೆ ಬೇಕು ಆ ಮಯಣವನ್ನೆಲ್ಲ ಮುಟ್ಟಬೇಕಲ್ಲ. ಒಂದು ಹಲಸಿನ ಹಲಸಿನಕಾಯಿ ಕೊಯ್ಯುವಾಗ ಎಲ್ಲಾದರೂ ಒಂದು ಫೋನ್ ರಿಂಗ್ ಆಗಬೇಕು, ಆವಾಗ ನೋಡಬೇಕು ಫಜೀತಿ. ಆಚೆ ಫೋನ್ ತೊಗೊಳ್ಳಿಕ್ಕಲ್ಲ, ಈ ಮೇಣವನ್ನು ರಿಮೂವ್ ಮಾಡಬೇಕಿದ್ರೂ ಸಹ ಗಂಟೆಗಟ್ಟಲೆ ಟೈಮ್ ಅದಕ್ಕೆ ಹೋಗ್ತಿತ್ತು. ಅದೆಲ್ಲ ಒಂದು ಖುಷಿಯ ಕ್ಷಣಗಳು ನನಗೆ ನೆನಪಾದವು. ಮತ್ತು ಅನಿಸಿತು, ಈ ನನ್ನಂಥ ಒಂದು ಪೇಟೆಯಲ್ಲಿರುವಂಥ ಹೆಣ್ಮಕ್ಳಿಗೆ ಇದೊಂದು ವರದಾನ ಸಹ ಹೌದು. ಈ ಹಲಸಿನ ಸೋಳೆ ಕೂಡ ಸಿಗ್ತದೆ ಉಪ್ಪಲ್ಲಿ ಹಾಕಿದ್ದು ಅಂತ ಹೇಳಿ ನನಗೆ ಗೊತ್ತಾಗಿ ಖುಷಿಯಾಯಿತು. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಾದರೆ ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.